ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಮನೆಯಲ್ಲೇ ಕುಳಿತುಕೊಂಡು ನಿಮಗೆ ಹಜ್ ಹಾಗೂ ಉಮ್ರ ನಿರ್ವಹಿಸಿದಂತಹ ಪ್ರತಿಫಲವನ್ನು ಕರಗತ ಮಾಡಿಕೊಳ್ಳಬಹುದು. ಅಂದರೆ ಸುಬಹಿ ನಮಾಜಿನ ನಂತರ ನೀವು ಇದನ್ನು ಮಾಡುವುದಾದರೆ ಖಂಡಿತವಾಗಿಯೂ ನಿಮಗೆ ಹಜ್ ಹಾಗೂ ಉಮ್ರ ನಿರ್ವಹಿಸಿದಂತಹ ಪ್ರತಿಫಲ ನಿಮಗೆ ಸಿಗಲಿದೆ ಇನ್ಶಾ ಅಲ್ಲಾ. ಅದು ಹೇಗೆ ಎಂಬುದನ್ನು ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ಸಲ್ಲಲ್ ಗದಾತ ಫಿ ಜಮಾಅತಿನ್, ಯಾರಾದರೂ ಸುಬಹಿ ನಮಾಜ್ ಜಮಾಅತಾಗಿ ನಿರ್ವಹಿಸಿದರೆ, ಸುಮ್ಮ ಕಅದ, ನಂತರ ಅದೇ ಸ್ಥಳದಲ್ಲಿ ಕುಳಿತುಕೊಂಡು ಯಜ್ಕುರುಲ್ಲಾಹ, ಅಲ್ಲಾಹನ ಜಿಕ್ರ್ ಹೇಳಿದರೆ, ಹತ್ತಾ ತತುಲು ಅಶಂಸು, ಸೂರ್ಯೋದಯದವರೆಗೂ ಅಲ್ಲೇ ಕುಳಿತು ಜಿಕ್ರನ್ನು ಹೇಳಿದರೆ, ಸುಮ್ಮ ಸೊಲ್ಲ ರಕಅತೈನಿ, ಸೂರ್ಯೋದಯದ ನಂತರ 2 ರಕಅತ್ ಸುನ್ನತ್ ನಮಾಜ್ ಲುಹಾ ನಮಾಜನ್ನು ನಿರ್ವಹಿಸಿದರೆ, ಕಾನತ್ ಲಹು ಕ ಅಜ್ರಿ ಹಜ್ಜತಿ ವ ಉಮ್ರಾ, ಆತನಿಗೆ ಹಜ್ ಹಾಗೂ ಉಮ್ರ ನಿರ್ವಹಿಸಿದಂತಹ ಪ್ರತಿಫಲವಿದೆ ಎಂದು. ಕೇವಲ ಸುಬಹಿ ನಮಾಜ್ ಜಮಾಅತಾಗಿ ನಿರ್ವಹಿಸಿ ಅಲ್ಲೇ ಕುಳಿತುಕೊಂಡು ಅಲ್ಪ ಸಮಯ ಜಿಕ್ರನ್ನು ಹೇಳಿ ಸೂರ್ಯೋದಯವಾಗುವವರೆಗೂ ಜಿಕ್ರಿನಲ್ಲಿ ಕುಳಿತು ಜಿಕ್ರು ಮುಗಿದ ನಂತರ 2 ರಕಅತ್ ಲುಹಾ ನಮಾಜನ್ನು ನಿರ್ವಹಿಸುವುದಾದರೆ ಅವರಿಗೆ ಸಿಗುವಂತಹ ಪ್ರತಿಫಲ ಹಜ್ ಹಾಗೂ ಉಮ್ರ ನಿರ್ವಹಿಸಿದಂತಹ ಪ್ರತಿಫಲವಾಗಿದೆ. ಆದ್ದರಿಂದ ಯಾರೂ ಕೂಡ ಈ ಮಹಾ ಪ್ರತಿಫಲವನ್ನು ನಷ್ಟ ಹೊಂದಿಸಬೇಡಿ. ಇವತ್ತಿನಿಂದ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಕೂಡ ಹಜ್ ಹಾಗೂ ಉಮ್ರ ನಿರ್ವಹಿಸಿದಂತಹ ಪ್ರತಿಫಲವನ್ನು ನಾವು ಕರಗತ ಮಾಡಿಕೊಳ್ಳಬೇಕು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.